ನಿನ್ನೆಯಷ್ಟೇ ರಾಜ್ಯದ ರಾಜಧಾನಿ ಬೆಂಗಳೂರಿನ ರಾಮೇಶ್ವರಂ ಕೆಫೆಯೊಂದರಲ್ಲಿ ಸ್ಫೋಟ ಕಂಡಿರುವಂಥ ಬಾಂಬ್ ನಿಜಕ್ಕೂ ಬೆಂಗಳೂರಷ್ಟೇ ಅಲ್ಲ, ರಾಜ್ಯದ ಎಲ್ಲ ಸಾರ್ವಜನಿಕರನ್ನು ಕೂಡ ಬೆಚ್ಚಿ ಬಿಡಿಸಿದೆ. ಇದು ನಿಜ. ಇತ್ತೀಚೆಗೆ ಮಂಗಳೂರಿನಲ್ಲಿ ಕೂಡ ಒಂದು ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತು. ಆ ಸ್ಫೋಟದ ಸುದ್ದಿ ಇನ್ನೂ ಹಸಿನೇ ಇದೆ. ಈ ವಿಚಾರ ಹಸಿ ಇದೆ ಅನ್ನೋವಾಗಲೇ ಇಂತಹದೊಂದು ಕೃತ್ಯಕ್ಕೆ ಈಗ ಬೆಂಗಳೂರು ಸಾಕ್ಷಿಯಾಗಿದೆ. ಹಾಗಾದರೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಬಾಂಬ್ ಸ್ಫೋಟಗಳು ಆಗ್ತಾ ಇರೋದಾದರೂ ಏಕೆ ಅನ್ನೋದನ್ನು ನಾವು ನೋಡೋಕೆ ಅಥವಾ ಹುಡುಕೋಕೆ ಹೋದರೆ ಉತ್ತರ ಅಥವಾ ಸತ್ಯಾಂಶ ಸಿಗೋದು ಬಹಳನೇ ವಿರಳ. ಇಂಥ ಸ್ಫೋಟಗಳು ಎಲೆಕ್ಷನ್ ಅನ್ನೋದು ಹತ್ರ ಬರ್ತಾ ಇದ್ದಂತೆ ಸ್ಫೋಟಗೊಳ್ಳೋದು, ಸುದ್ದಿ ಆಗೋದು ಯಾಕೆ ಅನ್ನೋದೇ ಗೊತ್ತಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳಿರಲಿ, ಏನೇ ಇರಲಿ, ಟಾರ್ಗೆಟ್ ಆಗೋದಂತೂ ಸಾರ್ವಜನಿಕರೇ, ಜನರೇ. ಈಗಾಗಲೇ ಹೇಳಿದಂತೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಸಾರ್ವಜನಿಕರು ಎಚ್ಚರ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ, ನಂಬರ್ 1 ಮುಖ್ಯವಾದ ಪಾಯಿಂಟ್, ಅಂಗಡಿ ಇರಲಿ ಅಥವಾ ಏನೇ ಇರಲಿ CCTV ಅನ್ನೋದು ಇದ್ದರೆ ಬಹಳ ಒಳ್ಳೆಯದು. ಇನ್ನು ಸೆಕೆಂಡ್, ಅಂಗಡಿಗೆ ಅಥವಾ ಹೀಗೆ ಜನಸಂದಣಿ ಸೇರೋವಂಥ ಜಾಗದಲ್ಲಿ ಒಬ್ಬರ ಮೇಲೊಬ್ಬರ ಕಣ್ಣಿರಲಿ. ಹಾಗಂತ ಕಂಡವನ್ನ ಅನುಮಾನಿಸೋದು ಒಳ್ಳೆಯದಲ್ಲ. ಅನುಮಾನಾಸ್ಪದವಾಗಿ ಓಡಾಡೋರ ಮೇಲೆ, ಅನುಮಾನಾಸ್ಪದವಾಗಿ ನಡೆದುಕೊಳ್ಳೋರ ಮೇಲೆ ನಿಗಾ ಇಡಬೇಕಾಗಿದ್ದು ನಿಮ್ಮ ಸಾರ್ವಜನಿಕರಾದ ನಾಗರಿಕರಾದ ನಮ್ಮೆಲ್ಲರ ಕರ್ತವ್ಯ. ನಂಬರ್ 3 ಪಾಯಿಂಟ್ಸ್ ಯಾವುದಪ್ಪ ಅನ್ನೋದಾದರೆ, ಬಸ್ ಇರಲಿ ಅಥವಾ ಸಾರ್ವಜನಿಕ ಸಾರಿಗೆ ಸಂಸ್ಥೆ ಯಾವುದೇ ಇರಲಿ, ಅದರಲ್ಲಿ ಏನಿದೆ, ಇನ್ನು ಪ್ರಯಾಣಿಸುವವರ ಕೈಯಲ್ಲಿ ಏನಿದೆ ಅನ್ನೋದನ್ನು ತಿಳಿದರೆ ಖಂಡಿತ ಉತ್ತಮ. ನಂಬರ್ 4 ಮುಖ್ಯವಾದ್ದು, ಊರಿಗೆ ಹೊಸಬ್ರು ಅಥವಾ ನಿಮ್ಮ ಏರಿಯಾಕ್ಕೆ ಹೊಸಬ್ರು ಅನ್ನೋರು ಬಂದಾಗ ಅವ್ರ ಮೇಲೆ ಒಂದು ಕಣ್ಣನ್ನು ಇಡಬೇಕು. ಇನ್ನು ಮನೆಯಾಗಲಿ ಅಂಗಡಿ ಆಗಲಿ ಏನೇ ಆಗಲಿ ಬಾಡಿಗೆ ಕೊಡುವಾಗ ಬಾಡಿಗೆಗೆ ಯಾರು ಬಂದಿದ್ದಾರೆ ಅನ್ನೋದರ ಪೂರ್ವಾಪರನ ಓನರ್ ಆದರೂ ಬಾಡಿಗೆ ಕೊಡೋರು ತಿಳ್ಕೊಳ್ಳೇಬೇಕು. ಅಷ್ಟೇ ಅಲ್ಲ, ಬಾಡಿಗೆ ತಗೊಳ್ಳೋರು ಕೂಡ ನಾವು ಯಾರ ಮನೇಲಿ ಬಾಡಿಗೆಗಿದ್ದೀವಿ, ಆ ಜನ ಎಂಥವರು ಅನ್ನೋದರ ಪೂರ್ವಾಪರವನ್ನು ಕೂಡ ತಿಳಿಯಲೇಬೇಕು. ಇದು 2 ಕಡೆ ಮುಖ್ಯ. ನಂಬರ್ 5 ಮುಖ್ಯ ಯಾವುದು ಅಂದರೆ, ಎಲ್ಲ ಆದಮೇಲೆ ಅಯ್ಯೋ ಅನ್ನೋದಕ್ಕಿಂತ ಆಗೋಕ್ಕೂ ಮುನ್ನನೇ ಎಚ್ಚರ ವಹಿಸಬೇಕು. ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಘಟನೆ ಇದೆಯಲ್ಲ, ಇದು ಎಲ್ಲರಿಗೂ ಪಾಠನೇ. ನಿಜ, ಎಚ್ಚರ ವಹಿಸಬೇಕಾದ್ದು ನಾವು ಕಣ್ರಿ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ಒಂದು ಕಡೆ ಸರ್ಕಾರದ ಕರ್ತವ್ಯ ನಿಜ. ಸ್ವಬದ್ಧತೆ ಅನ್ನೋದು ಸಾರ್ವಜನಿಕರು ನಾವು ಖುದ್ದು ವಹಿಸಬೇಕಾದ ಎಚ್ಚರ ಖಂಡಿತ. ಸರ್ಕಾರದ ಜವಾಬ್ದಾರಿ ಕೂಡ ಅತಿ ಮುಖ್ಯ. ಇಂಥ ಕೃತ್ಯಗಳು ನಡೆದಂತೆ ನೋಡಿಕೊಳ್ಳೋದು ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಅಗತ್ಯವಿರುವ ಕಡೆ, ಹೆಚ್ಚಿನ ಜನಸಂದಣಿ ಸೇರೋ ಕಡೆ, ಮುಖ್ಯವಾದ ರೋಡ್, ಸಿಗ್ನಲ್ ಕಡೆ CC ಕ್ಯಾಮ್ರಾವನ್ನು ಹಾಕಬೇಕು. ಇನ್ನು ಕಾನೂನು ವ್ಯವಸ್ಥೆ, ಪೊಲೀಸ್ ಸುವ್ಯವಸ್ಥೆ ಬಲಗೊಳ್ಳಬೇಕು. ಇದಿಷ್ಟು ಪಾಯಿಂಟ್ಸ್ಗಳನ್ನು ನೋಡಿದ್ವಿ. ಸಾರ್ವಜನಿಕರು ವಹಿಸಬೇಕಾದ ಎಚ್ಚರ ಏನು, ನೀವು ಎಲ್ಲರೂ ವಹಿಸಬೇಕಾದ ಎಚ್ಚರ ಏನು ಅನ್ನೋದನ್ನು ನಾನು ಹೇಳಿದೆ. ಈ ಕೃತ್ಯ ಕುರಿತು ಇನ್ನೊಂದಿಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.